ತುಮಕೂರಿಗೆ ಮಿನಿಸ್ಟರ್ ಆಗೋದಕ್ಕೆ ಡಿಸಿಎಂ ಪರಮೇಶ್ವರ್ ಅನ್ಫಿಟ್ ಅಂತೆ ಹೀಗಂತ ಬಿಜೆಪಿ ಅಭ್ಯರ್ಥಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಡಿಸಿಎಂ ಪರಮೇಶ್ವರ್ ವಿರುದ್ಧವೂ ನಾಲಿಗೆ ಹರಿಬಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ. ತುಮಕೂರಿಗೆ ಮಿನಿಸ್ಟರ್ ಆಗೋಕೆ ಪರಮೇಶ್ವರ್ ಅನ್ಫಿಟ್ ಅಂತ ಹೇಳಿದ್ದಾರೆ. ಅವನಿಗೆ ಎಬಿಸಿಡಿ ಊರುಗಳೇ ಗೊತ್ತಿಲ್ಲ, ಏನ್ ಮಾಡೋನೆ ಅಭಿವೃದ್ಧಿ ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಏಕವಚನದಲ್ಲಿ. ವಾಟರ್ ಕಾನ್ಸೆಪ್ಟ್ ಬಗ್ಗೆ ಏನಾದ್ರೂ ಅವನಿಗೆ ಗೊತ್ತಿದ್ಯಾ? ಟಿಎಂಸಿ FRL ಅಂತ ಅಂದ್ರೆ ಏನು, ಆ ಬಗ್ಗೆ ಯಾವ ಮಾಹಿತಿ ಕೂಡ ಆತನಿಗೆ ಗೊತ್ತಿಲ್ಲ. ಹೋಗಿ ದೇವೇಗೌಡರ ಬುಡದಲ್ಲಿ ಕುಂತವನೆ ಅಂತ ಡಿಸಿಎಂ ಪರಮೇಶ್ವರ್ ವಿರುದ್ಧವೂ ನಾಲಿಗೆ ಹರಿಬಿಟ್ಟಿದ್ದಾರೆ ತುಮಕೂರು ಬಿಜೆಪಿ ಅಭ್ಯರ್ಥಿ. ಹೇಳ್ತೀನಿ, ಪರಮೇಶ್ವರ್ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ಅಂದ, ಅವನು ಈಸ್ ಅನ್ಡಿಸರ್ವ್ ಟು ಬಿಕಮ್ ಎ ಮಿನಿಸ್ಟರ್ ಫಾರ್ ತುಮಕೂರು ಡಿಸ್ಟ್ರಿಕ್ಟ್. ಹೌದು, ಅವರು ಅಭಿವೃದ್ಧಿ ಮಾಡಿ ಹಿಮಾಲಯ ಪರ್ವತ ಕಟ್ಟಿ ತುಮಕೂರು ತಂದು ನಿಲ್ಸವ್ರೆ. ಚುನಾವಣೆ ಅವ್ರಿಗೆ ಬಾಯಿ ಸರಿ ಲಗರ ಐತೆ, ಹೇಳಿಲ್ಲ ನೆರೆ, ಇದು ಮೂಳೆ ಬೇರೆ ಇಲ್ವಲ್ಲ ನಾಲಿಗೆಗೆ, ಹೆಂಗ್ ಬೇಕಾದ್ರು ಹೊಳ್ತಿದ್ದು ಹೇಳ್ತಾರೆ. ನಾನು ಹೇಳಕ್ ಹೋಗೋದಿಲ್ಲ. ಅವ್ರಿಗೆಲ್ಲ ಗೊತ್ತೈತೆ ಅಂದ್ರೆ ವಾಟರ್ ಕಾನ್ಸೆಪ್ಟ್ ಗೊತ್ತೈತೆ ಅಂದ್ರೆ ಆತನಿಗೆ. ಹೇಮಾವತಿ ಮತ್ತು ನೇತ್ರಾವತಿ ಡೈವರ್ಷನ್ನು ಮತ್ತು ನಮ್ಮ ಶರಾವತಿ ಪ್ರಾಜೆಕ್ಟ್ನಿಂದ ಕೆಲವು ಡೈವರ್ಷನ್ ತಗೊಂಡ್ರೆ ಮಾತ್ರ ನೀರು ಬರ್ತದೆ ಹೊರತು ತುಮಕೂರು ಜಿಲ್ಲೆ ಕೋಲಾರ ಇವಕ್ಕೆಲ್ಲ ನಾವೆಲ್ಲ 3000-2000 ಎತ್ತರದಲ್ಲಿದ್ದೀವಿ. ನೀರಲ್ಲಿ ಬರ್ತವ್ರಿ. ಅವ್ನಿಗೆ ಗೊತ್ತಿರಲ್ಲ, ABCD ಗೊತ್ತಿಲ್ಲ, ಇಂಜಿನಿಯರಿಂಗ್ ಹೇಳ್ತಾರೆ. ನಾನು ಇಂಜಿನಿಯರ್ ಅದಿದ್ರು ಕೂಡ ಪರಮೇಶ್ವರ್ ಹತ್ರ ಟ್ರೈನಿಂಗ್ ಆಗಿದೆ, ನನಗೆ ನಂಜೇಗೌಡರ ಹತ್ರ ಟ್ರೈನಿಂಗ್ ಆಗಿದೆ. ಅವರೆಲ್ಲ ಮೇಧಾವಿ ಇವರು ನೀರಾವರಿ ತಜ್ಞರು ಅವರೆಲ್ಲ. ದೋ ಈಸ್ ಎ ಪಾಲಿಟಿಷಿಯನ್ ನಂಜೇಗೌಡ. ಬಾಳೆಕುಂದಿ ಹತ್ರ ನಾವೆಲ್ಲ ತಿರುಗಾಡಿದ್ದೀವಿ ರೀ. ನೀರಾವರಿ ABCD ಗೊತ್ತಿಲ್ಲ, ಧೈರ್ಯವಾಗಿ ಹೇಳ್ತೀನಿ. TMC ಏನು ಅವ್ರಿಗೆ ಇಷ್ಟಿಷ್ಟು FRL ಅಂದ್ರೆ ಅಂತ ತಿಳ್ಕೊಳ್ರಿ. ದೇವೇಗೌಡರನ್ನ ಬುಡ್ದಾಗ ಕುಂತವ್ರೆ. ದೇವೇಗೌಡನ ಸ್ಟೇಟ್ಮೆಂಟ್ ಗೊತ್ತಲ್ರಿ, ನನ್ನ ಪ್ರಾಣ ಹೋದ್ರೆ ಹೇಮಾವತಿ ಒಂದು ತೊಟ್ಟು ನೀರು ಕೊಡೋಲ್ಲ ಅಂತ ಹೇಳೋದನ್ನ ಇಲ್ಲಿ ಬಂದು ಮನೆ ಹಾಕ್ಕೊಂಡು ಕುಂತವ್ರೆ. ನಾಚಿಕೆ ಆಗಲ್ವೇನ್ರಿ ಇವ್ರಿಗೆ ತುಮಕೂರಿನವ್ರಿಗೆ?